ಸ್ಪರ್ಶಿಸಲಾ ಮಹಾವೀರ ಸ್ವಾಮಿಯ ಶ್ರೀಪದಭೂ ಪವಿತ್ರವಾಗಿ ಪೃಥ್ವಿಯ ನೆಲೆಸಿ ಆ ಸ್ಥಳದಿ ನಿರ್ಮಲತೆಯು ವಿಕಸಿಸಿತೋ. ನಿರ್ಮಲ ಜ್ಞಾನ ಪುಷ್ಪವು ಸಂಭವಿಸುವುದು ಸ್ವಾಮಿಯ ವಿಹಾರವು ಸಹಜದಲ್ಲಿ. ಧರ್ಮ ಸುಧಾಕಾಂಕ್ಷಿ ಜನರಿರುವಡೆಯಲಿ. ಅಂತೆಯೇ ಪುಣ್ಯೋದಯವಾದ ಕ್ಷೇತ್ರದಲ್ಲಿ ಇಂತು ನಡೆಯತಾ ಭಗವಾನನ ವಿಹಾರವು. ಆ ಮಗಧ ಮತ್ತು ಅಂಗದೇಶಗಳಲ್ಲಿಯೇ ಮುಖ್ಯವಾಗಿ ಅಂತೆ ಸೇರಿಸಿ ಅವುಗಳನ್ನು ಒಂದಾಗಿ ಕರೆಯಲಾಯ್ತವುಗಳನ್ನು ವಿಹಾರವೆಂಬ ಹೆಸರಿನಲ್ಲಿ. ಇಂತೋ ತೊಡಗಲು ಧರ್ಮ ಪ್ರಚಾರದಲ್ಲಿ ಮಹಾವೀರನು ನಶಿಸಿ ಪ್ರಾಣಿ ಹಿಂಸಾ ಭಾವನೆಯು ನಿಂತಿತ. ಯಜ್ಞಬಲಿ ಮತ್ತ ಮಾಂಸಾಹಾರ ಸೇವನೆಯೋ ಪರಿವರ್ತನೆಗೊಂಡು ಜನರ ಮನವು ಹೊಂದಿದರು ಅಹಿಂಸಾ ಭಾವನೆಯನು. ಅಂತೆ ಪ್ರಭಾವಿತರಾಗಿ ಅವನ ಉಪದೇಶ ಪ್ರಭೆಯಿಂದಲೀ ಶರಣರಾದರವಗೆ ಭಕ್ತಿಯಲಿ ಅರಸ ಮಂತ್ರಿ ಮತ್ತಾಧಿಕಾರಿ ಪುರೋಹಿತ ಪಂಡಿತರಿಂದ ಸಾಮಾನ್ಯ ಜನರವರೆಗೂ ಅಂತೆ ಅವನ ಅನುಯಾಯಿಗಳಾದರು ಸಹಸ್ರಾರು ಜನರು. ಮಹಾವೀರನ ಧರ್ಮಚಕ್ರ, ಧರ್ಮಧ್ವಜ, ಮಾನಸ್ತಂಭಗಳ ವೈಭವೋಪೇತ. ಅರಿಹಂತ ಭಗವಾನರು ಕಮಲದ ಪೀಠದಲ್ಲಿ ತಾಗದಂತೆ ಕುಳಿತಿದ್ದರು. ಈಗ ಅವರು ಸಮೋಸನ್ನಕ್ಕೆ ಹೋಗ್ಬೇಕಲ್ಲ, ಆ ಮಹಾವೀರ ಸ್ವಾಮಿಯ ಪದ ಭೂಮಿಯನ್ನು ಸ್ಪರ್ಶ ಮಾಡಿತು. ನಿರ್ಮಲತೆ ವಿಕಾಸ ಆಯಿತು. ನಿರ್ಮಲದ ಜ್ಞಾನ ಪುಷ್ಪ ಸಂಭವಿಸಿತು. ಸ್ವಾಮಿಯ ವಿಹಾರ ಅದೊಂದು ಧರ್ಮ ಸುಧಾಕಾಂಕ್ಷಿ ಜನ ಎಲ್ಲಿರ್ತಾರೋ ಅಲ್ಲಿ ಹೋಗಿ ಉಪದೇಶ ಮಾಡ್ತಕ್ಕಂಥದ್ದು ಪುಣ್ಯೋದಯ ಕ್ಷೇತ್ರ. ಹೀಗೆ ಭಗವಾನ್ ಮಹಾವೀರರ ವಿಹಾರ ಮಗಧದತ್ತ, ಮಗಧ, ನಂಗ, ವಂಗ, ಕಳಿಂಗ, ಕಾಶ್ಮೀರಗಳಿಗೆ ಮುಖ್ಯವಾಗಿ ಅವು ಒಂದಾ ವಿಹಾರದ ಹೆಸರಿನಲ್ಲಿ ಹೋಗ್ತಾ ಇದೆಯಂತೆ. ಹೀಗೆ ಧರ್ಮ ಪ್ರಚಾರ ಮಹಾವೀರರ ಸಂವತ್ಸರಣದ ಧರ್ಮ ಪ್ರಭಾವನೆ ನಿಮಿತ್ತ ಆಗಿನ ಕಾಲದಲ್ಲಿ ವೈದಿಕರು ಮಾಡ್ತಾ ಇದ್ದಂತೆ ಯಜ್ಞಬಲಿ, ಮಾಂಸಾಹಾರ ಸೇವನೆ ಇವೆಲ್ಲವೂ ಕೂಡ ದೂರ ಆಯಿತು. ಅಹಿಂಸೆಯ ಆಹಾರವನ್ನು ತೆಗೆದುಕೊಳ್ಬೇಕು ಎಂಬ ಭಾವನೆ ಬಂತು. ಮಹಾವೀರರ ಉಪದೇಶ ಮಾತ್ರದಿಂದಲೇ ಎಲ್ಲರ ಅರಸ, ಮಂತ್ರಿ, ಅಧಿಕಾರಿ, ಪುರೋಹಿತ, ಪಂಡಿತರು ಎಲ್ಲರೂ ಕೂಡ ಮಹಾವೀರ ಸ್ವಾಮಿಯ ಅನುಯಾಯಿಗಳಾದರು. ಸಹಸ್ರ ಮಂದಿ ಮಹಾವೀರ ಸ್ವಾಮಿಯ ಭಕ್ತರಾದರು ಎಂಬತಕ್ಕಂಥ ಉಲ್ಲೇಖ ಬರುತ್ತಿದೆ. ಮಹಾವೀರ ಮಹಾದರ್ಶನದ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ಲತಾ ರಾಜಶೇಖರ್ ಅತ್ಯಂತ ಮನೋಜ್ಞವಾಗಿ ವರ್ಣಿಸಿದ್ದಾರೆ.